ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ. ರಸ್ತೆಗೆ ಇಳಿಯದ ಬಸ್ಗಳು, ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತ, ಪ್ರಯಾಣಿಕರ ಪರದಾಟ. ಕೆಎಸ್ಆರ್ಟಿಸಿ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ರಸ್ತೆ ಸಾರಿಗೆ ಸಂಸ್ಥೆಯ ಯಾವುದೇ ಬಸ್ಗಳು ರೋಡಿಗೆ ಇಳಿಯದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡಬೇಕಾಯಿತು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಬಸ್ಸುಗಳು ಇಲ್ಲದ ಕಾರಣದಿಂದಾಗಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು. ಖಾಸಗಿ ವಾಹನಗಳು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಒಳಗೆ ಆಗಮಿಸಿ ರಾಜಾರೋಷವಾಗಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಅವರು ತಲುಪಬೇಕಾದ ನಿರ್ದಿಷ್ಟ ಸ್ಥಳಗಳಿಗೆ ದುಬಾರಿ ಹಣ ಪಡೆದು ತಲುಪುತ್ತಿದ್ದದ್ದು ವಿಶೇಷವಾಗಿತ್ತು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿರುವ ಮಾಹಿತಿ ಇಲ್ಲದೆ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ವಾಹನಗಳ ಸಂಚಾರವು ಸಂಪೂರ್ಣವಾಗಿ ಸ್ತಬ್ಧವಾಗಿರುವುದರಿಂದ ಪರದಾಡಬೇಕಾಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆ. ನಿಮಗೆಲ್ಲ ಕೊಟ್ಟು ನೆನ್ನೆಲ್ಲ ಅವ್ರು ಒಪ್ಕೊಂಡಿದ್ದಿದ್ರೆ ಇದೆಲ್ಲ ಸರಿಯಾಗೋದು. ಏನು ಒಪ್ಕೊಳ್ಳೋದು, ಏನೋ ಮಾತಾಡ್ದೆ ಹೋದ್ಮೇಲೆ ಅವ್ರಿಗೆ ನೀವು ಇನ್ನೇನು ಮಾಡ್ತೀರಾ, ಇವ್ರು ಏನು ಮಾಡ್ತಾರೆ? ಒಂದು ತೀರ್ಮಾನ ಕೊಡಬೇಕಾಯಿತು. ಎಷ್ಟಪ್ಪ ಸಭೆ ಕರೆದ್ರು, ಎಷ್ಟಪ್ಪ ಮೀಟಿಂಗ್ ಮಾಡಿದ್ರು. ಯಾರು ಕೊಡಬೇಕಿತ್ತು? ಯಾರು ಕೊಡ್ಬೇಕಾದ್ರೆ ಸಿದ್ದರಾಮಯ್ಯವರು ಕೊಡಬೇಕಾಗಿತ್ತು. ಇನ್ಯಾರು ಕೊಟ್ಟರು? ನಿಮ್ದು ಯಾವರು? ದೊಡ್ಡಗಾಡನಹಳ್ಳಿ. ನಿಮ್ಮ ಹೆಸರೇನು? ದೊಡ್ಡಸ್ವಾಮಿಗೌಡ. ಮನೇಲಿ ಯಾಕೆ ಈ ಆಳು ಇದಕ್ಕೆ ಸೇರಿಕೊಂಡ್ರಿ, ಈ ಆಳು KSRTC ಯಾಕೆ ಬೇಕಾಗಿತ್ತು ಅಂತ ತುಂಬ ಮನೇಲಿ ಅಂತಾರೆ. KSRTCಲಿ ನೌಕರರಲ್ಲಿ ಅಯ್ಯೋ ನನ್ನ ಮಗ KSRTC ನೌಕರಿಲಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತ ಒಂದು ಇದು ಬೇಕು. ಯಾಕಂದರೆ ಸಾರಿಗೆ ಅಂತ ಅನ್ನೋದು ಪ್ರತಿ ಮನುಷ್ಯನ ಜೀವನಾಡಿ. ಇದು ಜೀವನಾಡಿ. ಯಾವ ರೀತಿ ಜೀವನಾಡಿ ಅಂತೀವಿ ಅಂದರೆ ಏನು ಮಾಡಬೇಕಾದ್ರೂ ಶಾಲಾ ಮಕ್ಕಳಿಂದ ಹಿಡಿದು ಪ್ರತಿ ಮಗು ನೋಡಿ. ನಮ್ಮ KSRTC ಎಷ್ಟು ಧರ್ಮವಾಗಿ ನಡ್ಕೊಂಡಿದೆ ಅಂದರೆ ನಾವು 1 ಕೋಟಿ ಕಾರ್ ತಂದು ನಿಲ್ಲಿಸಿ ಇನ್ನೇ ಹತ್ಕೊಂಬ ಅಂದರೆ ಯಾವ ಹೆಣ್ಮಗಳು ಹತ್ಕೊಳ್ಳೋದಿಲ್ಲ. ಅದೇ ನಮ್ಮ KSRTC ಬಸ್ಗೆ ಇವ್ರನ್ನ ಅಲ್ಲಿ ಆ ಥಿಯೇಟರ್ ಹತ್ರ ಇಳಿಸ್ಬಿಡಿ ಅಂತಲೋ ಅಲ್ಲೆಲ್ಲೋ ಇಳಿಸ್ಬಿಡಿ ಬೆಂಗಳೂರಿನಲ್ಲಿ ಅಂತ ಅಂದರೆ ನಮ್ಮ ಬಸ್ನಲ್ಲಿ ಕರ್ಕೊಂಡು ಹೋಗುವಂಥ ಇದಿದೆ. ಯಾವುದೇ ಒಂದು ಇದುವರೆಗೆ ಯಾವುದೇ ಒಂದು ಕೆಟ್ಟ ಇದು ನಡವಳಿಕೆ ಇಲ್ಲದೇ ನಮ್ಮ ಚಾಲಕ ನಿರ್ವಾಹಕರು ಮಾಡ್ಕೊಂಬಂತಾರೆ. ನಮ್ಮೆಲ್ಲ ಸಿಬ್ಬಂದಿ ವರ್ಗದ ಕಷ್ಟನ ತಮ್ಮ ಕಷ್ಟ ಅಂತ ತಿಳ್ಕೊಂಡು ಎಲ್ಲ ಸಾರ್ವಜನಿಕರು ಸಹ ಇದಕ್ಕೆ ಒಗ್ಗಟ್ಟಾಗಿ ಒಕ್ಕೊರಲಿಂದ ಸಹಕಾರ ಮಾಡಿ ನಮಗೆ ನಮ್ಮ ಏಳಿಗೆ ಕೊಡಬೇಕು. ನಮ್ಮ ಹೊಟ್ಟೆಪಾಡು ತುಂಬ ಅಧ್ವಾನ ಸ್ಥಿತಿ ನೋಡಿ. ನಾವು ಊಟ ಮಾಡಬೇಕಂದ್ರೆ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ತಿಲ್ಲ. ನಾವು ಊಟ ಮಾಡಬೇಕಂತ ಅಂದರೆ ನಾವು ಎಲ್ಲರೂ ಊಟ ಮಾಡಿ ಫುಟ್ಪಾತಲ್ಲಿ ಊಟ ಮಾಡಬೇಕು. ಇಷ್ಟು ತಿನ್ಕೊಂಡು ಓಡಿ ಬರ್ಬೇಕು ನಾವು. ಆದರೆ ನಮ್ಮನ್ನ ಬೇರೆ ಅಂತ ತಿಳ್ಕೊಬೇಡಿ, ನಿಮ್ಮ ಸಂಸಾರದಲ್ಲೇ ಒಬ್ಬರು ಅಂತ ತಿಳ್ಕೊಂಡು ನಮಗೆ ಎಲ್ಲ ಸಹಕಾರ ಕೊಡಿ. ಇವತ್ತು ನ್ಯಾಯ ಕೊಡಿಸು ಸಹಕಾರ ಕೊಟ್ಟು ನಮ್ಗೆ ನ್ಯಾಯ ಕೊಟ್ಟು ನಮ್ಮ ವೇತನ ಶ್ರೇಣಿನ ಅತ್ಯುನ್ನತ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ನಾವು KSRTC ಅವರು ಹೋಗೋದು ಅದೇ ಅಂಗಡಿಗೆ, KIB ಅವರು ಹೋಗೋದು ಅದೇ ಅಂಗಡಿಗೆ, ರಾಜ್ಯ ಸರ್ಕಾರದವರು ಹೋಗೋದು ಅದೇ ಅಂಗಡಿಗೆ, ಕೇಂದ್ರ ಸರ್ಕಾರದವರು ಹೋದರೂ ಅದೇ ಅಂಗಡಿಗೆ. ಅದು ನಮ್ಮ ಕಿರು ಕಾಣಿಕೆ ಕೊಡೋಕ್ಕೆ ಏನು KSRTCಲಿ ನಷ್ಟ ಆಗಿದೆ ಅಂತ ಅನ್ನೋದನ್ನ ನಾವು ತುಂಬಿಕೊಡ್ಬೇಕಾಗಿಲ್ಲ. ಸಾರ್ವಜನಿಕರು ಯಾರು ಪುಕ್ಸಟ್ಟೆ ಫ್ರೀಯಾಗಿ ಹೋಗ್ತಾ ಇಲ್ಲ. ಇವ್ರು ಫ್ರೀ ಮಾಡಿದ್ದಾರೆ. ಇವರು ತೀಟೆಗೆ ಫ್ರೀ ಮಾಡಿಬಿಟ್ಟು ಅದನ್ನ ಯಾವ ಪುಣ್ಯಾತ್ಗಿತಿ ನಮ್ಮ ಅಕ್ಕ ತಂಗಿರು ಯಾರಾಗಲಿ, ನಮ್ಮ ತಾಯಿಂದರೇ ಆಗಲಿ ಯಾರೂ ಸಹ ಪುಕ್ಸಟ್ಟೆ ಕೊಡಿ, ಫ್ರೀ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ. ಇವರ ಇದಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಏನೇ ಮಾಡಿಕೊಳ್ಳಿ, ನಾನು ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ ವಿನಂತಿಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಅದನ್ನು ತಾವೆಲ್ಲರೂ ಸಹನೆಯಿಂದ ಸಹಿಸಿಕೊಂಡು ತಮಗಾಗಿರೋ ನೋವನ್ನು ಸಹಿಸಿಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ನಾವಾದರೂ ಪ್ರಾರ್ಥನೆ. ಹೆಸರು? ನಾರಾಯಣಗೌಡ ಅಂತ, KSRTC ನಿವೃತ್ತ ಸಂಚಾರ ನಿಯಂತ್ರಕ. ಜೈ ಗುರುಜಿ. ನಾವು ಸಾರ್ವಜನಿಕರಿಗೆ ಇವತ್ತಾಗಿರುವಂಥ ಅನಾನುಕೂಲಕ್ಕೆ ನಾವು ತುಂಬ ಇದು ಮಾಡ್ತೇವೆ, ತುಂಬ ಇದನ್ನ ವ್ಯಕ್ತಪಡಿಸ್ತೇವೆ, ವಿಷಾದ ವ್ಯಕ್ತಪಡಿಸ್ತೇವೆ. ಆದರೆ ಇತ್ತೀಚೆಗೆ ನಾವು ನೋಡ್ತೇವೆ, ಇತ್ತೀಚೆಗೆಲ್ಲ ಇದು ವರ್ಷಾಂತರಕ್ಕೂ ನಡ್ಕೊಂಬತ್ತಾ ಇರೋದು. 1964ರಿಂದ ಇದುವರೆಗೂ ನಡ್ಕೊಂಬತ್ತಾ ಇರೋದು ಈ ಚಾಲಕ ನಿರ್ವಾಹಕರ ಮೇಲೆ ದೌರ್ಜನ್ಯ ನಡ್ಕೊಂಬತ್ತಾ ಇದೆ. ಇದು ಹೆಂಗೆ ನಾವು ಸೈಟ್ ಮಾಡಿದ್ರೆ ನಮ್ಮವರೇ ಅಧಿಕಾರಿಗಳು ನಮ್ಗೆ ತಡೀತಾರೆ. ಹಾಗಾಗಿ ನಾನು ನೋಡಿ 81ರಲ್ಲಿ ನಮಗೆ 905 ರೂಪಾಯಿ ಬೇಸಿಕ್. ಆಗ ಎಲ್ಲೂ ನಾವು ನಮ್ಮ ಜೀವನ ಸರಿಯಾದ ರೀತಿ ನಡೀತಿತ್ತು ಅಂತ ಇತ್ತು. ಈಗ ಎಷ್ಟು ಸಾವಿರ ಆದರೂ ಮೂಟೆಯಲ್ಲಿ ದುಡ್ಡು ತೊಗೊಂಡೋಗಿ ಬ್ಯಾಗಲ್ಲಿ ಸಾಮಾನು ತರುವಂಥ ಕಾಲ ಬಂದಿದೆ. ನಮಗೀಗ 38 ತಿಂಗಳು ಬಾಕಿ ಕೊಟ್ಟಿಲ್ಲ. ಬಾಕಿ ವೇತನನೇ 38 ತಿಂಗಳು ಕೊಟ್ಟಿಲ್ಲ. ಆದರೆ ಈ 38 ತಿಂಗಳ ಜೊತೆಗೆ ನಮ್ಮ ಸಾರ್ವಜನಿಕರು ನಮ್ಮ ಎಲ್ಲ ಸಹಕಾರವನ್ನು ಕೊಡಬೇಕಂತ ಅಂದರೆ ನಮ್ಮ ಇದು ಸ್ಟ್ರೈಕ್ ಯಶಸ್ವಿ ಆಗಬೇಕಂದ್ರೆ ನಮ್ಮ ಸಾರ್ವಜನಿಕರು ನಮ್ಮನ್ನ ಯಾರೋ ಅಂತ ತಿಳ್ಕೊಳ್ಳೋದು ಬೇಡಿ. ಯಾಕಂದರೆ ಒಬ್ಬರಿಗೆ ನಾವು ಭಾವ ಆಗಿದ್ದು ಬಸ್ ಕಾದು ಎಲ್ಲ ತೊಂದರೆ ಆಯ್ತಾ ಇದೆ. ಕೊಟ್ಟು ಸರಿಯಾಗಿ ಕೊಟ್ಟಿದ್ರೆ ಅವ್ರು ಎಷ್ಟಪ್ಪ ಸಭೆ ಕರೆದ್ರಿ, ಏನು ಮಾಡಿದ್ರಿ, ಎಷ್ಟಪ್ಪ ನೀವು ಮೀಟಿಂಗ್ ಮಾಡಿದ್ರಿ, ಇನ್ನೂ ನೀವು ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ?
ಅವ್ರ ಸಂಬಳ ಬರೋದ್ರಲ್ಲಿ ಎಷ್ಟು 38 ತಿಂಗಳಿಗೆ ಬರಬೇಕು, ಈ ತಿರ್ಗಾ 14 ತಿಂಗಳು ಕೊಟ್ಟಿದ್ರೆ ಅವ್ರು ಏನು ಮಾಡ್ತಾರೆ? ಅವ್ರು ಮಾಡೋದೇನು? ಅವ್ರು ಹೆಂಗೆ ಅವ್ರ ಸಂಸಾರಗಳು ಹೆಂಗೆ ನಡೀಬೇಕು? ಸುಮ್ಮನೆ ಎಲ್ಲ ಬಂದು ಜನಗಳಿಗೆಲ್ಲ ತೊಂದರೆ ಆಯ್ತಾ ಇದೆಯಲ್ಲ. ನೀವು ಸಂಬಳ ಜಾಸ್ತಿ ಮಾಡಿಲ್ಲ, ಏನಿಲ್ಲ, ಎಂಥದ್ದಿಲ್ಲ, ಕೊಡೋದಾರು ಸರಿಯಾಗಿ ಕೊಟ್ಟಿಲ್ಲ. ಕುಟುಂಬಸ್ಥರು ಎಂಪ್ಲಾಯೀಸ್ ಎಲ್ಲ 15 ಲಕ್ಷ ಜನ ಅವರೇ, ಅವ್ರೇನು ಓಟ್ ಹಾಕಿಲ್ವ ಅವತ್ತು? ಸುಮ್ಮನೆ ಗೆದ್ದುಬಿಟ್ಟಿದ್ರ ನೀವು? ಕಷ್ಟಪಡ್ತಾರೆ, ಕೊಡಿ ಅವ್ರಿಗೆ. ಸಂಬಳ ಜಾಸ್ತಿ ಮಾಡಿ ಕೊಡಿ ಅವ್ರಿಗೆ. ಈ ಫ್ರೀ ಮಾಡಿ ಅಂತ ಯಾರು ಹೇಳಿದರು? ಎಲ್ಲ ಮಾಡವ್ರೆ. ಮಾಡದೇ ಇರೋರು ಯಾರು? ಏನು ಮಾಡ್ಕೊಂಡವ್ರೆ? ಎಲ್ಲ ದುಡ್ಡು ಮಾಡ್ಕೊಂಡವ್ರೆ. ಯಾರು? ಅವ್ರ ಲೀಡ್ರುಗಳು ಇನ್ಯಾರು? ಅವ್ರು ಚೆನ್ನಾಗಿದ್ರೆ ಸಾಕು, ನಿಮಗೆಲ್ಲ ಯಾಕೆ ಕಷ್ಟಪಟ್ಟು ಕೆಲಸ ಮಾಡೋರಿಗಿಲ್ಲ. ನಿಮ್ಮ ಹೆಸರೇನು? ದೊಡ್ಡಸ್ವಾಮಿ ಗೌಡ, ಯಾವರು? ದೊಡ್ಡಗಾಡನಹಳ್ಳಿ.